ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ನ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಹಾಗೂ ನೂತನವಾಗಿ ಆಯ್ಕೆಯಾದ ವೃಂದ ಸಂಘಗಳ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಬೀದರ್ನ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಮಾತನಾಡಿ, ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಮೆ ಗರಿಮೆ ಅನ್ನುವುದಕ್ಕಿಂತ ನಾವೆಲ್ಲರೂ ಮೊದಲು ಸರ್ಕಾರಿ ನೌಕರರು ಹಾಗೂ ನಾವೆಲ್ಲ ಸರ್ಕಾರಿ ನೌಕರರ ಕುಟುಂಬಸ್ಥರಾಗಿರೋಣ ಎಂದರು. ಈಗಾಗಲೇ ರಾಜ್ಯಾಧ್ಯಕ್ಷರು ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿ ಮಾಡಲು ಸತತ ಪ್ರಯತ್ನ ಹೋರಾಟ ಮಾಡ್ತಾ ಇದ್ದಾರೆ ಹಾಗೂ ಅದನ್ನ ಮಾಡಿಯೇ ತೋರಿಸುತ್ತಾರೆ. ಅದಕ್ಕೆ ನಾವುಗಳು ಕೂಡ ಸಂಘಟಿತರಾಗಿರುವುದು ಅತಿ ಮುಖ್ಯವಾಗಿದೆ. ಅವರಿಗೆ ಬಲಪಡಿಸುವುದು, ಅವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಷತ್ನ ಸದಸ್ಯರಾಗಿರುವ ರಾಜ್ಕುಮಾರ್ ಮಾಳ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲಾ ಇಲಾಖಾವಾರು ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ಇಲಾಖಾವಾರು ಬಹಳಷ್ಟು ಸಂಘಟನೆ ಇರಬಹುದು, ಆದರೆ ಸರ್ಕಾರಿ ನೌಕರರ ಸಮಸ್ಯೆ ಕುಂದುಕೊರತೆಗಳನ್ನು ಸರ್ಕಾರದ ಹಂತದವರೆಗೂ ಆಡಳಿತ ವರ್ಗದವರೆಗೂ ತಲುಪಿಸುವ, ಅದನ್ನು ಬಗೆಹರಿಸುವ ಕಾರ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಡ್ತಾ ಇದೆ. ಸಂಘ ಸಂಸ್ಥೆಗಳು ಎಷ್ಟೇ ಇದ್ದರೂ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿರುವ ಇತಿಹಾಸ ಹೊಂದಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೀವೆಲ್ಲರೂ ಕುಟುಂಬದ ಸದಸ್ಯರಂತೆ. ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಬಹಳ ಕ್ರಿಯಾಶೀಲರಾಗಿದ್ದಾರೆ. ನಿಮ್ಮ ಏನೇ ಕುಂದುಕೊರತೆಗಳಿದ್ರೂ ಕೂಡ ಅದನ್ನ ಬಗೆಹರಿಸುವ ಪ್ರಯತ್ನವನ್ನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದು, ಈಗ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಕೂಡ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು. ಮೊದಲು ನಾವುಗಳು ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿಭಾಯಿಸೋಣ. ಸರ್ಕಾರ ಹೊರಡಿಸಿರುವ ಆದೇಶ ಇಲಾಖೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಎಲ್ಲಾ ಸರ್ಕಾರಿ ನೌಕರರು ಹಾಜರಿರಬೇಕು ಎನ್ನುವ ಮುಖ್ಯಮಂತ್ರಿಗಳ ಆದೇಶವನ್ನ ಪಾಲಿಸಬೇಕು. ಚಾಚೂ ತಪ್ಪದೆ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾರ್ಯದರ್ಶಿ ಪ್ರಭುಲಿಂಗ್ ತೂಗಾವೆ, ಖಜಾಂಚಿ ದೇವಪ್ಪ ಚಾಂಬೋಳೆ, ಕಾರ್ಯಾಧ್ಯಕ್ಷರಾದ ಶಿವರಾಜ್ ಕಪ್ಲಾಪುರೆ, ಹಿರಿಯ ಉಪಾಧ್ಯಕ್ಷರು ಗೌತಮ್, ಅಬ್ದುಲ್ ಸತ್ತಾರ್, ತಾಲೂಕಾ ಅಧ್ಯಕ್ಷರು ಚಿಟಗುಪ್ಪ ರಾಜ್ಕುಮಾರ್ ಉಪ್ಪಿನ್, ಬಾಲ್ಕೆ ತಾಲೂಕಾ ಅಧ್ಯಕ್ಷರಾದ ಚಂದ್ರಶೇಖರ್ ಬನ್ನಾಡಿ, ಔರಾದ ಅಧ್ಯಕ್ಷರು ಪಂಡರಿ ಆಡೆ, ತಾಲೂಕು ಅಧ್ಯಕ್ಷರಾದ ರವೀಂದ್ರ ರೆಡ್ಡಿ, ಪಿಡಿಒ ಶರತ್ ಕುಮಾರ್ ಅಭಿಮಾನ್, ಸಂತೋಷ್, ಗಣಪತಿ ಭಕ್ತ, ಶ್ರೀಮಂತ ಸಪಾಟೆ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು, ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ನಿರೂಪಣೆ ಮಾಡಿದರೆ, ಸ್ವಾಗತವನ್ನು ಶಿವರಾಜ್ ಕಪ್ಲಾಪುರೆ ಮಾಡಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲಾ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳೇ, ಇವತ್ತ ಜಿಲ್ಲೆಯಲ್ಲಿ IPR ಸಂಘದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜಿಲ್ಲೆಯಲ್ಲಿ ಹೊಸದಾಗಿ ಅವಧಿಯನ್ನ ಮುಗಿದ ನಂತರ ಚುನಾವಣೆಯನ್ನ ಘೋಷಣೆ ಮಾಡಲಾಗಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಚುನಾವಣೆಯ ಈ ಸಾಲಿನಲ್ಲಿ ನಡೆಯತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದಂತಹ ಸೋಮಶೇಖರ್ ಬಿರಾದರ್ ಸರ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಸ್ತಕ್ಷೇಪ ಮಾಡೋದು ಬೇಡ. ಯಾರೇ ಕೇಂದ್ರದಲ್ಲಿ ಸಂಘಟಿತರಾಗಿ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಚುನಾವಣೆ ಸ್ಪರ್ಧೆ ಮಾಡತಕ್ಕಂಥ ಅಧಿಕಾರಿಗಳು ನಮ್ಮ ಜೊತೆ ಸಮಾಲೋಚನೆ ಮಾಡಿದ್ರು. ಆ ಸಮಾಲೋಚನೆ ಸಂದರ್ಭದಲ್ಲಿ ಬೀದರ್ನಲ್ಲಿ ಇತಿಹಾಸದಲ್ಲೇ ತಾಲೂಕು ಘಟಕಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರು ಯಾರಾದರೆ ಅದು ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸೋಮಶೇಖರ್ ಬಿರಾದರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಯಲಾಯಿತು. ತದನಂತರ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಕೋಶಾಧ್ಯಕ್ಷರು ಕೂಡ ಆ ಒಂದು ಚುನಾವಣೆಯನ್ನು ಮುಂದುವರಿಸಿದ್ದಾರೆ. ಇವತ್ತ ನಾವು ಕ್ಯಾಡರ್ಗಳಲ್ಲಿರ್ತಕ್ಕಂಥ ಚುನಾವಣೆಗೆ ನಾವು ಯಾರೂ ಕೂಡ ಜಿಲ್ಲಾ ಸರ್ಕಾರಿ ನೌಕರರ ಹಸ್ತಕ್ಷೇಪ ಮಾಡೋದು ಬೇಡ. ನಾವು ಒಂದು ಮುಕ್ತವಾದಂತಹ ಚುನಾವಣೆ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡೋಣ ಅನ್ನತಕ್ಕಂಥದನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಅದರಂತೆ ನಾವು ಕೂಡ ಸಂಘಟಿತರಾಗಿ ಇವತ್ತ ಅವ್ರನ್ನ ಕಳಿಸಿ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ
ಇವತ್ತ ಕ್ಯಾನ್ಸ್ ಬಹಳಷ್ಟು ಇಲಾಖೆಗಳಲ್ಲಿ ಅದನ್ನ ಆದೇಶವನ್ನು ಹೊರಡಿಸಿ ಸರ್ಕಾರಿ ನೌಕರರು 10 ಗಂಟೆಗೆ ಒಂದು ಕರೆಕ್ಟ್ ಆಗಿ ಬೆಳಗ್ಗೆ 10 ಗಂಟೆಗೆ ಬರಬೇಕು, 5 ಗಂಟೆವರೆಗೂ ಅಲ್ಲಿ ಇರಬೇಕು ಅನ್ನತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೂಡ ಮಾಡಿದ್ದಾರೆ. ಅದಕ್ಕೂ ಕೂಡ ನಾವು ಸರ್ಕಾರಿ ನೌಕರ ಸಂಘದ ಜಿಲ್ಲೆಯಲ್ಲಿರ್ತಕ್ಕಂಥ 25,000 ನೌಕರರು ಅದಕ್ಕೆ ನಾವು ಕೂಡ ಸಹಮತನ್ನ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಾವು ಕೂಡ ಚಾಚು ತಪ್ಪದೆ ನಮ್ಮ ಕಾರ್ಯವನ್ನ ಸಮಯ ನಿಗದಿಪಡಿಸಿದಂತ ಸರ್ಕಾರ ಸಮಯ ನಿಗದಿಪಡಿಸಿದಂತ ಸಮಯಕ್ಕೆ ನಾವು ಬಂದು ನಾವು ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಲಿದ್ದೇವೆ. ಅದನ್ನ ಪ್ರಾಪರ್ ಆಗಿ ಅದು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಒಂದು ಏನು ಟೈಮ್ಫಾಲ್ ಅಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ವ್ಯವಸ್ಥೆ ಇಲ್ಲ. ಇವತ್ತು ಕ್ಯಾಂಪ್ಸ್ ಮಾಡಬೇಕು ಅಂದ್ರೆ ಅಲ್ಲಿ ರೇಂಜ್ ಬರಬೇಕು, ಅಲ್ಲಿರ್ತಕ್ಕಂಥ ಆ ಗುಡ್ಡುಗಾಡು ಪ್ರದೇಶದಲ್ಲಿ ಅದು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂಬತಕ್ಕಂಥದನ್ನ ಈಗಾಗಲೇ ಸರ್ಕಾರ ಮನವಿ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಏನು ಕ್ಯಾಂಪ್ಸ್ ತೊಂದರೆ ಇದ್ದಂತ ಯಾರ್ಯಾರು ಕ್ಯಾಡರ್ ಇದ್ದಾರೆ, ಯಾವ ಇಲಾಖೆ ಇದೆ ಅದನ್ನ ಕ್ರೋಢೀಕರಿಸಿ ರಾಜ್ಯ ಮಟ್ಟದಲ್ಲಿ ಆ ರಾಜ್ಯ ಸಭೆಯಲ್ಲಿ ಕೊಂಡೊಯ್ದಿರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಚರ್ಚೆ ಆಯಿತು. ಏನಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನತಕ್ಕಂಥದನ್ನ ನಮ್ಮ ಸದಸ್ಯರು ಕೂಡ ಅದನ್ನ ಮುಂದಿಟ್ಟಿದ್ದಾರೆ. ಇದು ಏನು ತೋರಿಸ್ಕೊಂಡು ನಾವೆಲ್ಲ ಸಂಘಟಿತರಾಗಿದ್ದೀವಿ, ಎಂತ ಕೆಲಸ ಬಂದರೂ ನಾವೆಲ್ಲ ಒಂದಾಗಿರ್ತೀವಿ. ಈ ವೃಂದ ಸಂಘದ ಸನ್ಮಾನ ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ನಾವು ಯಾರು ಭಿನ್ನಾಭಿಪ್ರಾಯ ಇಟ್ಕೊಂಡು ನಾವೆಲ್ಲರೂ ಒಂದೇ. ನಾವೆಲ್ಲ ಸರ್ಕಾರ ನೌಕರರು, ಸರ್ಕಾರ ನಾವು ಯಾರು ಮಕ್ಕಳು ಸರ್ಕಾರ ನೌಕರು ಮಾಡ್ಬೋದು. ನಾವೆಲ್ಲರೂ ಒಂದೇ. ಮನೆ 4 ಆಗಿದ್ರು ಮತ್ತು ಮನೆ ಒಂದೇ ಮನೆಗೆ ಅದಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಬೀದರ್ ಜಿಲ್ಲೆ ಏನ್ ಸಾಧಬೇಕು ಅಂತಂದು ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಮುಂದೆ ಹೋರಾಟಗಳು ಬಹಳ ಇದಾವೆ. ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. NPS, OPS ಇದೆ, ಕ್ಯಾಂಪ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಸುಮಾರು ಎಲ್ಲ ಹೋರಾಟ ಮಾಡಿದ್ರೆ ನಮ್ಗೆ ಫಲ ಸಿಕ್ತು. ಅಂದ್ರೆ ನಾವೆಲ್ಲ ಯುನಿಟಿಲಿ ಕೆಲಸ ಮಾಡೋಣ. ನಮ್ದು ಏನಾದರೂ ಸಮಸ್ಯೆ ಇರ್ತದೆ, ನಾನು ನಿಮ್ ಜೊತೆ ಹಂಚ್ಕೊತೀನಿ, ತಾವು ನಮ್ಮ ಜೊತೆ ಹಂಚ್ಕೋಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮುಂದೆ ಬರುವಂತ ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಿರ್ಣಯ ತಗೊಂಡ್ರೆ ಅದಕ್ಕೆಲ್ಲರೂ ಬದ್ಧವಾಗಿರೋಣ. ಅದಕ್ಕೆಲ್ಲ ತಾವೆಲ್ಲ ಸಹಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸುತ್ತಾ ನಾನು 2 ಮಾತು ಜೈ ಕರ್ನಾಟಕ.